Hello viewers, today we shall have 2 marks questions from the lesson A Hero for the discussion. ಇವತ್ತು ನಾವು A Hero lesson ಅಲ್ಲಿ R.K. ನಾರಾಯಣ್ ಬರೆದಂಥ ಹೀರೋ ಲೆಸನ್ ಅಲ್ಲಿ 2 marks ಕ್ವೆಶನ್ಸು ಯಾವ್ಯಾವ ಹಿಂದೆ ಎಕ್ಸಾಮ್ನಲ್ಲಿ ಬಂದಿದೆ ಅಂಡ್ ಪಾಸಿಬಲ್ ಆಗಿ ಯಾವ ಥರ ಕ್ವಶನ್ಸ್ ಬರ್ಬೋದು ಅನ್ನೋದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಅಟ್ ದ ಸೇಮ್ ಟೈಮ್ ಐ ಜಸ್ಟ್ ಗಿವ್ ದ ಕ್ಲೂಸ್ ಹೌ ಟು ರೈಟ್ ದ ಆನ್ಸರ್ಸ್ ವಿತ್ ದಿ ಕೀ ಪಾಯಿಂಟ್ಸ್ ಇನ್ ಆನ್ಸರ್. ಫುಲ್ ನಿಮಗೆ 2 marks ಬರೋ ಥರ ಕ್ವಶನ್ಸ್ಗಳನ್ನ ನಾವು ಯಾವ ಥರ ಆನ್ಸರ್ ಮಾಡಬೇಕು, ಕ್ವಶನನ್ನು ಹೆಂಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಅದಕ್ಕೆ ಏನು ಆನ್ಸರ್ ಬರೀಬೇಕು ಅನ್ನೋದನ್ನು ನಾನು ನಿಮಗೆ ಇಲ್ಲಿ ಹೇಳ್ತಾ ಹೋಗ್ತೇನೆ. ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಶಿಲ್ ಸ್ಟಾರ್ಟ್ ದಿ ಕ್ವೆಶನ್ಸ್ ಡಿಸ್ಕಷನ್ಸ್. ಎಷ್ಟಾಗುತ್ತೆ? 4-5 ಕ್ವಶನ್ಸ್ಗಳಾಗುತ್ತೆ. ಆ ಕ್ವಶನ್ಗಳನ್ನ ಈಗ ನಾವು 1 by 1 ನೋಡ್ತಾ ಹೋಗೋಣಂತೆ. ದ ಫಸ್ಟ್ ಕ್ವೆಶನ್ ಗೋಸ್ ಲೈಕ್ ದಿಸ್. ನೀವೇನು ಮಾಡಿ, ಒಂದು ನೋಟ್ಬುಕ್ ಇಟ್ಕೊಂಡ್ಬಿಟ್ಟು ಈ ಕ್ವಶನ್ಗಳನ್ನು ಒಂದ್ಸಾರಿ ನೋಡಿಕೊಂಡು ಬರಿತಾ ಹೋಗಿ. ಆಮೇಲೆ ಇದನ್ನು ನೀವು ಮತ್ತೆ ಪದೇ ಪದೇ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗೆ ಕರೆಕ್ಟಾಗಿ ಆನ್ಸರ್ಸ್ ಬರೆಯೋದಕ್ಕೆ ಗೊತ್ತಾಗುತ್ತೆ. ಸಿ ದ ಫಸ್ಟ್ ಕ್ವೆಶನ್ ಗೋಸ್ ಲೈಕ್ ದಿಸ್. ವಾಟ್ ಹ್ಯಾಬಿಟ್ ಆಫ್ ಸ್ವಾಮಿ? ಓಕೆ, ವಾಟ್ ಹ್ಯಾಬಿಟ್ ಆಫ್ ಸ್ಲೀಪಿಂಗ್ ಅಂತ ಇದೆ. ವಾಟ್ ಹ್ಯಾಬಿಟ್ ಆಫ್ ಸ್ಲೀಪಿಂಗ್ ವಾಸ್ ಡಿಸ್ಗ್ರೇಸ್ಫುಲ್ ಅಕಾರ್ಡಿಂಗ್ ಟು ಸ್ವಾಮೀಸ್ ಫಾದರ್ ಅಂತ ಇಲ್ಲಿ ಒಂದು ಕ್ವಶನ್ ನಿಮಗೆ ರೇಸ್ ಮಾಡಿದ್ದಾರೆ. ವಾಟ್ ಹ್ಯಾಬಿಟ್ ಆಫ್ ಸ್ಲೀಪಿಂಗ್ ಅಂದರೆ ಸ್ವಾಮಿ ಮಲಗಬೇಕಾದಾಗ ಅವನಿಗೊಂದು ಹ್ಯಾಬಿಟ್ ಇರ್ತದೆ. ಇಲ್ಲಿ ಎರಡನ್ನೂ ನೀವು ಕೌಂಟ್ ಮಾಡಬೇಕಾಗುತ್ತೆ, ಆದರೆ ಅದರಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ಆಗಿದೆ. ವಾಟ್ ಹ್ಯಾಬಿಟ್ ಆಫ್ ಸ್ಲೀಪಿಂಗ್ ವಾಸ್ ಡಿಸ್ಗ್ರೇಸ್ಫುಲ್ ಅಕಾರ್ಡಿಂಗ್ ಟು ಸ್ವಾಮೀಸ್ ಫಾದರ್. ಇಲ್ಲಿ ನೀವು ಕನ್ಫ್ಯೂಸ್ ಆಗಬಾರ್ದು. ಡಿಸ್ಗ್ರೇಸ್ಫುಲ್ ಅಂತ ಇದೆ ನೋಡಿ, ಮತ್ತು ಅದು ನಿಮಗೆ ಫಸ್ಟ್ ಪೋಯಮಲ್ಲಿ ಕೂಡ ಬರುತ್ತೆ. ಫಸ್ಟ್ ಪೋಯಮಲ್ಲಿ ಡಿಸ್ಗ್ರೇಸ್ಫುಲ್ ಬರುತ್ತೆ, ಮತ್ತು ಈ ಲೆಸನಲ್ಲಿ ಕೂಡ ಈ ವರ್ಡ್ ಬರುತ್ತೆ, ಡಿಸ್ಗ್ರೇಸ್ಫುಲ್ ಬರುತ್ತೆ. ಇದನ್ನು ನಾವೀಗ ಯಾವ ಥರ ಆನ್ಸರ್ ಮಾಡಬೇಕು ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಸೊ ನಿಮಗೆಲ್ಲ ಲೆಸನ್ ಗೊತ್ತಿದೆ ಮತ್ತು ನೀವು ಲೆಸನನ್ನು ಆಲ್ರೆಡಿ ನೋಡಿದ್ದೀರಾ. ಸೊ ಈ ಒಂದು ಕ್ವೆಶನ್ಗೆ ಏನು ಆನ್ಸರ್ನ ನೀವು ಕೊಡಬೇಕಾಗತ್ತೆ ಅಂತ. ಸೊ ಒಂದು ಸ್ವಾಮಿಗೆ ಒಂದು ಹ್ಯಾಬಿಟ್ ಇರ್ತದೆ. ಏನು ಅಂತಂದರೆ, ಫಸ್ಟ್ ಹ್ಯಾಬಿಟ್, ಹಿ ವಾಸ್ ಸ್ಲೀಪಿಂಗ್ ಬಿಸೈಡ್ ಇಸ್ ಗ್ರ್ಯಾನಿ ಇನ್ ದ ಪ್ಯಾಸೇಜ್. ಇದು ಫಸ್ಟ್ ಹ್ಯಾಬಿಟ್. ಹಿ ವಾಸ್ ಸ್ಲೀಪಿಂಗ್ ಬಿಸೈಡ್ ಇಸ್ ಗ್ರ್ಯಾನಿ ಇನ್ ದಿ ಪ್ಯಾಸೇಜ್. ಅದ್ರ ಜೊತೆಗೆ ಇನ್ನೊಂದು ಹ್ಯಾಬಿಟ್ ಕೂಡ ಇದೆ ಲೆಸನ್ನಲ್ಲಿ, ಅದ್ರ ಮೇಲೆ ಕೂಡ ಒಮ್ಮೆ ಕ್ವಶನ್ಸ್ ಬಂದರೂ ಬರ್ಬೋದು. ಹಿ ವಾಸ್ ಲಿಸ್ನಿಂಗ್ ಟು ಎ ಸ್ಟೋರಿ ಬಿಫೋರ್ ಗೋಯಿಂಗ್ ಟು ಬೆಡ್. 2 ಹ್ಯಾಬಿಟ್ಗಳು ಅವನಿಗೆ ಸ್ವಾಮಿಗಿರುತ್ತೆ ರಿಗಾರ್ಡಿಂಗ್ ಸ್ಲೀಪಿಂಗ್. ಅವನು ಮಲಗಬೇಕಾದಾಗ 2 ಹ್ಯಾಬಿಟ್ಗಳನ್ನ ನಾವು ಇಲ್ಲಿ ಕೌಂಟ್ ಮಾಡಬೇಕಾಗುತ್ತೆ. ಒನ್ ಈಸ್ ಸ್ಲೀಪಿಂಗ್ ಬಿಸೈಡ್ ಹಿಸ್ ಗ್ರ್ಯಾನಿ. ಇದು 1ನೇ ಹ್ಯಾಬಿಟ್ ಇದೆ, ಸ್ಲೀಪಿಂಗ್ ಬಿಸೈಡ್ ಹಿಸ್ ಗ್ರ್ಯಾನಿ. ಒಂದು, ಅವನೇನು ಮಾಡ್ತಿರ್ತಾನೆ, ಪ್ಯಾಸೇಜಲ್ಲಿ ಅವ್ರ ಅಜ್ಜಿ ಜೊತೆಗೇನು ಅಂತಂತಂದರೆ ಮಲಗ್ತಾ ಇರ್ತಾನೆ. ಇದು ಒಂದು ಹ್ಯಾಬಿಟ್ಟು. ಇನ್ನೊಂದು ಹ್ಯಾಬಿಟ್ ಏನು ಅಂತಂತಂದರೆ ಲಿಸ್ನಿಂಗ್ ಟು ಎ ಸ್ಟೋರಿ. ಲಿಸ್ನಿಂಗ್ ಟು ಎ ಸ್ಟೋರಿ ಬಿಫೋರ್ ಗೋಯಿಂಗ್ ಟು ಬೆಡ್. ಈ 2 ಹ್ಯಾಬಿಟ್ಗಳನ್ನ ನೀವಿಲ್ಲಿ ನೆನ್ಪಿಟ್ಕೊಂಡಿರಬೇಕು. ಬಟ್ ಈ ಕ್ವಶನ್ ಬಂದಾಗ, ಇಲ್ಲಿ ಕ್ವಶನ್ ಏನಿದೆ ನೋಡಿ, ಅಗೇನ್ ಐ ರಿಪೀಟ್ ದ ಕ್ವೆಶನ್. ವಾಟ್ ಹ್ಯಾಬಿಟ್ ಆಫ್ ಸ್ಲೀಪಿಂಗ್, ಯಾವುದು? 2 ಇದೆ, ಇದರಲ್ಲಿ ಒಂದು ಒಳ್ಳೇದಿದೆ. ಲಿಸ್ನಿಂಗ್ ಟು ಎ ಸ್ಟೋರಿ ಬಿಫೋರ್ ಗೋಯಿಂಗ್ ಟು ಬೆಡ್ ಇಸ್ ಗುಡ್. ನೀವು ಕೂಡ ಕತೆ ಕೇಳ್ಬೋದು, ಯಾರಾದರೂ ಕತೆ ಕೇಳ್ಬೋದು, ತೊಂದರೆ ಇಲ್ಲ. ಆದರೆ ಸ್ಲೀಪಿಂಗ್ ಬಿಸೈಡ್ ಇಸ್ ಗ್ರ್ಯಾನಿ ಇದೆ ನೋಡಿ, ದಿಸ್ ವಾಸ್ ಡಿಸ್ಗ್ರೇಸ್ಫುಲ್ ಅಕಾರ್ಡಿಂಗ್ ಟು ಸ್ವಾಮೀಸ್ ಫಾದರ್ ಅಂತ ನೀವು ಇಲ್ಲಿ ಇದನ್ನು ಮೇನ್ ಆನ್ಸರ್ನ ಬರಿಬೇಕಾಗುತ್ತೆ. ನಿಮ್ಗೆ ಇದೇ ಆನ್ಸರ್ ಕೂಡ ಗೊತ್ತಿರುತ್ತೆ. ಸೊ ಈ 2 ಪಾಯಿಂಟ್ಗಳನ್ನ ನಾವಿಲ್ಲಿ ಸೇರಿಸ್ಕೊಂಡು ಆನ್ಸರ್ ಬರಿಬೋದು, ಅಥವಾ ಒಂದೇ ಪಾಯಿಂಟನ್ನು ಸೇರಿಸ್ಕೊಂಡು ಕೂಡ ಆನ್ಸರ್ನ ನಾವು ಬರಿಬೋದು. ಈಗ ನಾವು ಫಸ್ಟ್ ಆನ್ಸರ್ನ ಸ್ಟಾರ್ಟ್ ಮಾಡೋಕ್ಕೆ ಹೋಗೋಣಂತೆ. ಸಿ ದ್ಯಾಟ್ ಸ್ವಾಮಿ ಹ್ಯಾಡ್ ಎ ಹ್ಯಾಬಿಟ್. ಓಕೆ, ಸ್ವಾಮಿ ಹ್ಯಾಡ್ ಎ ಹ್ಯಾಬಿಟ್ ಆಫ್ ಸ್ಲೀಪಿಂಗ್ beside his granny in the passage. ಇದು ಫಸ್ಟ್ ಪಾಯಿಂಟನ್ನು ನೀವು ಬರೀಬೇಕು. ಸ್ವಾಮಿ ಹ್ಯಾಡ್ ಎ ಹ್ಯಾಬಿಟ್ ಆಫ್ ಸ್ಲೀಪಿಂಗ್ ಬಿಸೈಡ್ ಹಿಸ್ ಗ್ರ್ಯಾನಿ ಇನ್ ದ ಪ್ಯಾಸೇಜ್. ಇದು 1ನೇ ಪಾಯಿಂಟನ್ನು ನೀವಿಲ್ಲಿ ಬರೀಬೇಕಾಗುತ್ತೆ. ಸೊ ಒಂದೇ ಲೈನನ್ನು ಬರೆದ್ರೆ ನಿಮ್ಮ ಆನ್ಸರ್ ಏನಂದರೆ ಸಫಿಷಿಯೆಂಟ್ ಆಗೋದಿಲ್ಲ. ಅದಕ್ಕೆ ನೀವು ಇನ್ನೂ ಒಂದು ಪಾಯಿಂಟನ್ನು ಏನಾದರೂ ಸೇರಿಸ್ಬೇಕಾಗುತ್ತೆ. ಅದು ಟೆಕ್ಸ್ಟ್ ಬುಕ್ಕಲ್ಲಿ ಬಂದಂಥ ಒಂದು ಪಾಯಿಂಟನ್ನು ಏನಂದರೆ ನೀವು ಸೇರಿಸ್ಬೇಕಾಗುತ್ತೆ. ಸೊ ಅವ್ರ ಫಾದರ್ 5th ಪಾಯಿಂಟಲ್ಲಿ ಹೇಳ್ತಾನೆ,
ಇಟ್ ಈಸ್ ಡಿಸ್ಗ್ರೇಸ್ಫುಲ್ ಸ್ಲೀಪಿಂಗ್ ಬಿಸೈಡ್ ಗ್ರಾನಿ ಆರ್ ಮದರ್ ಲೈಕ್ ಎ ಬೇಬಿ ಅಂತ ಒಂದು ಪಾಯಿಂಟನ್ನು ಅವನು ಹೇಳ್ತಾನೆ. ಸಿ ದ್ಯಾಟ್ ಇನ್ನೊಂದು ಪಾಯಿಂಟನ್ನು ನೀವು ಇಲ್ಲಿ ಸೇರಿಸೋಣ. ಎನಿ ಚೇಂಜ್ ಇನ್ ದಿಸ್ ಅರೇಂಜ್ಮೆಂಟ್ ಅಂದರೆ ಅವನೇನು ಮಲಗ್ತಾ ಇರ್ತಾನೆ, ಆ ಅರೇಂಜ್ಮೆಂಟಲ್ಲಿ ಏನೋ ಚೇಂಜ್ ಆಯಿತು ಅಂತಂದರೆ ಕೆಪ್ಟ್ ಹಿಮ್, ಓಕೆ, ಕೆಪ್ಟ್ ಹಿಮ್ ಟ್ರೆಂಬಲಿಂಗ್. ಇದು ಸ್ವಲ್ಪ ನಿಮಗೆ ಡಿಫಿಕಲ್ಟ್ ಅನ್ಬೋದು, 2-3 ಸಲ ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ಅವೇಕ್ ಆಲ್ ನೈಟ್. ಓಕೆ, ದಿಸ್ ಹ್ಯಾಬಿಟ್ ಆಫ್ ಸ್ಲೀಪಿಂಗ್ ವಾಸ್ disgraceful according to Swami's father. ಇಷ್ಟು ಆನ್ಸರ್ನ ನೀವು ಬರೀಬೇಕಾಗುತ್ತೆ. ಇಲ್ಲಿ ಒಂದು ಲೈನ್ ಇದೆ ನೋಡಿ, ಲಾಸ್ಟ್ ಲೈನ್ ಇದೆ, ದಿಸ್ ಹ್ಯಾಬಿಟ್ ಆಫ್ ಸ್ಲೀಪಿಂಗ್ ಡಿಸ್ಗ್ರೇಸ್ಫುಲ್ ಇದೆಲ್ಲ ಅದು ಕ್ವಶನಿಂದನೇ ತೊಗೊಂಡಿದ್ದೇವೆ, ಕ್ವಶನಲ್ಲಿ ಇದೆ. ಸೊ ಫಸ್ಟ್ ಲೈನ್ ನೀವೇನು ಮಾಡಿದ್ದೀರಾ, ಸ್ವಾಮಿ ಹ್ಯಾಡ್ ಎ ಹ್ಯಾಬಿಟ್ ಆಫ್ ಸ್ಲೀಪಿಂಗ್ ಬಿಸೈಡ್ ಇಸ್ ಗ್ರಾನಿ ಇನ್ ದ ಪ್ಯಾಸೇಜ್. ಇದನ್ನು ರಿಪೀಟ್ ಮಾಡಿ ನನ್ನ ಜೊತೆಗೆ. ನೀವು ಈ ಸಾರಿ ಏನಂದರೆ ತುಂಬ ಸ್ಟ್ರಿಕ್ಟಾಗಿ ಎಕ್ಸಾಮ್ನ ಬರೀಬೇಕಾಗುತ್ತೆ. ಸ್ವಾಮಿ ಹ್ಯಾಡ್ ಎ ಹ್ಯಾಬಿಟ್ ಆಫ್ ಸ್ಲೀಪಿಂಗ್ ಬಿಸೈಡ್ ಇಸ್ ಗ್ರಾನಿ ಇನ್ ದ ಪ್ಯಾಸೇಜ್. ಅದಕ್ಕೆ ಅಡಿಷ್ನಲ್ ಆಗಿ ಇನ್ನೊಂದು ಪಾಯಿಂಟನ್ನು ಸೇರಿಸ್ಕೋಬೇಕಾಗುತ್ತೆ. ಎನಿ ಚೇಂಜ್ ಇನ್ ದಿಸ್ ಅರೇಂಜ್ಮೆಂಟ್ ಕೆಪ್ಟ್ ಹಿಮ್ ಟ್ರೆಂಬ್ಲಿಂಗ್ ಆ್ಯಂಡ್ ಅವೇಕ್ ಆಲ್ ನೈಟ್. ಒಂದು ವೇಳೆ ಅವನ ಪಕ್ಕದಲ್ಲಿ ಗ್ರಾನಿ ಇರಲಿಲ್ಲ ಅಂತಂತಂದರೆ ಅವನು ರಾತ್ರಿಯೆಲ್ಲ ಗಡಗಡ ಅಂತ ನಡುತ್ತಿರ್ತಾನೆ, ಯಾಕೆಂದರೆ ಅವನಿಗೆ ಕತ್ಲು ಅಂದರೆ ತುಂಬ ಭಯ ಇರುತ್ತೆ. ಆ್ಯಂಡ್ ದಿಸ್ ಹ್ಯಾಬಿಟ್ ಆಫ್ ಸ್ಲೀಪಿಂಗ್ ವಾಸ್ ಡಿಸ್ಗ್ರೇಸ್ಫುಲ್ ಅಕಾರ್ಡಿಂಗ್ ಟು ಸ್ವಾಮೀಸ್ ಫಾದರ್ ಅಂತ ನೀವು ಇಲ್ಲಿ ಆನ್ಸರ್ನ ಕನ್ಕ್ಲೂಡ್ ಮಾಡಬೇಕಾಗುತ್ತೆ. ಓಕೆ, ಈಗ ನಾವು ಮತ್ತೆ ಸೆಕೆಂಡ್ ಕ್ವಶನನ್ನು ನೋಡೋಣಂತೆ. ದ ಸೆಕೆಂಡ್ ಕ್ವಶನ್ ಗೋಸ್ ಲೈಕ್ ದಿಸ್. ಈ ಕ್ವಶನ್ ಇದೆಯಲ್ಲ, ಫಸ್ಟ್ ಕ್ವಶನ್ ನಮ್ಮ ಬರೆದ್ವಿ, ಇದನ್ನು ಏಪ್ರಿಲ್ 2015 ಇದನ್ನು ಎಕ್ಸಾಮ್ನಲ್ಲಿ, ಬೋರ್ಡ್ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ. ಸೊ ನಾವು ಶಾಲ್ ಗೋ ಟು ದಿ ಸೆಕೆಂಡ್ ಕ್ವಶನ್. ಸೆಕೆಂಡ್ ಕ್ವಶನ್ ಈಸ್, ವಾಟ್ ಮೇಡ್ ಸ್ವಾಮೀಸ್ ಫಾದರ್, ನೋಡಿ, ವಾಟ್ ಮೇಡ್ ಸ್ವಾಮೀಸ್ ಫಾದರ್ ಹಿಸ್ ಕುಕ್ ಆ್ಯಂಡ್ ಹಿಸ್ ಸರ್ವೆಂಟ್, ನೋಡಿ ಎಲ್ಲರದ್ದು ಹೆಸರು ಬಂದುಬಿಟ್ಟಿದೆ, ರಶ್ ಅಪ್ to the office room. So e question ಇದೆ, and this question was asked in the examination June 2015. June 2015 question ಅನ್ನು ಕೇಳಿದ್ದಾರೆ. See that the question is, ಇನ್ನೊಂದ್ಸರಿ ಕ್ವಶನ್ ಅನ್ನು ರಿಪೀಟ್ ಮಾಡ್ತೇನೆ. The question is, what made Swami's father, ವಾಟ್ ಮೇಡ್ ಅಂದರೆ ಯಾವುದಕ್ಕಾಗಿ, ಏನು ಮಾಡಿದ್ದಕ್ಕಾಗಿ ಅಂತ, ಸ್ವಾಮೀಸ್ ಫಾದರ್ ಸ್ವಾಮಿಯವರ ತಂದೆ, ಹಿಸ್ ಕುಕ್ ಅವರ ಅಡುಗೆಯವನು, ಆ್ಯಂಡ್ ಹಿಸ್ ಸರ್ವೆಂಟ್ ಅವ್ರ ಮನೆ ಒಬ್ಬ ಕೆಲಸ ಮಾಡುವಂಥ ವ್ಯಕ್ತಿ, ಈ 3 ಜನ ಆಫೀಸ್ ರೂಮ್ಗೆ ಓಡಿ ಬರ್ತಾರೆ. ಸೊ ಎಲ್ಲ ಕೊನೆಗೆ ಬರ್ತಾರೆ, ಕುಕ್ ಆ್ಯಂಡ್ ಸರ್ವೆಂಟ್. ಫಾದರ್ ಮಾತ್ರ ಮುಂಚೆಯಿಂದ ನಿಮಗೆ ಲೆಸನಲ್ಲಿ ಗೊತ್ತಾಗ್ತಾನೆ. ಡೈರೆಕ್ಟಾಗಿ ನೀವು ಪಾಯಿಂಟ್ ನಂಬರ್ ಅಂತಂದರೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಪಾಯಿಂಟ್ ನಂಬರ್ ನೀವು 14ಗೆ ಬಂದರೆ, ಪಾಯಿಂಟ್ ನಂಬರ್ 14ನಲ್ಲಿ ನಿಮ್ಗೆ ಆನ್ಸರ್ ಸಿಗುತ್ತೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ. ವಾಟ್ ಮೇಡ್ ಸ್ವಾಮೀಸ್ ಫಾದರ್ ಹಿಸ್ ಕುಕ್ ಆ್ಯಂಡ್ ಹಿಸ್ ಸರ್ವೆಂಟ್ ರಶ್ ಅಪ್ ಟು ದಿ ಆಫೀಸ್ ರೂಮ್. ಆಫೀಸ್ ರೂಮ್ಗೆ ಬರೋದಕ್ಕೆ ಏನು ಕಾರಣ ಅಂತ ಇಲ್ಲಿ ಒಂದು ಕ್ವಶನನ್ನು ಕೇಳ್ತಾರೆ, ಯಾವುದಕ್ಕಾಗಿ ಓಡಿ ಬಂದರು ಅಂತಂತೇಳಿ. ಓಕೆ, ಇದಕ್ಕೆ ಮೇನ್ ಆಗಿ ನೀವೇನು ಬರೀಬೇಕು ಅಂತಂದರೆ, ಆನ್ಸರ್ಗಳಲ್ಲಿ ಬರೀಬೇಕಾದಾಗ ಸ್ವಾಮಿ, ಓಕೆ, ಹ್ಯಾಡ್ ಬಿಟನ್, ಓಕೆ, ಸ್ವಾಮಿ ಹ್ಯಾಡ್ ಬಿಟನ್ ದ ಬರ್ಗ್ಲರ್. ಅವನೇನು ಮಾಡ್ತಾನೆ, ಬರ್ಗ್ಲರ್ನ ಕಚ್ಚಿಬಿಡ್ತಾನೆ, ರೈಟ್. ಇದು ಫಸ್ಟ್ ಪಾಯಿಂಟನ್ನು ನೀವು ಇಲ್ಲಿ ತೋರಿಸ್ಬೇಕಾಗುತ್ತೆ. ಆ್ಯಂಡ್ ದ ಬರ್ಗ್ಲರ್, ಅವನೇನು ಮಾಡ್ತಾನೆ ಅಂತಂದರೆ, ಬರ್ಗ್ಲರ್ ಕ್ರೈಡ್ ಎನಿಥಿಂಗ್ ಲೈಕ್. ಸೊ ಅವನಿಗೆ ಜೋರಾಗಿ ಏನಾದರೂ ಅವನು ಕಚ್ಚಿಬಿಡ್ತಾನೆ ಕಾಲಿಗೆ, ಅವನು ಭಾಳ ಜೋರಾಗಿ ಏನು ಮಾಡ್ತಾನೆ, ಅರ್ಚ್ತಾನೆ, ಸೌಂಡ್ ಮಾಡ್ತಾನೆ, ಅಥವಾ ಕೂಗ್ಕೊಂತಾನೆ, ನೋವಿಂದ ಕೂಗ್ಕೊಂತಾನೆ. ಆ ಸೌಂಡಿಗೆ, ಅವನು ಕೂಗಿದ್ದಕ್ಕೆ ಅವರಪ್ಪ ಮತ್ತು ಕುಕ್ ಮತ್ತು ಸರ್ವೆಂಟ್ 3 ಜನ ಏನು ಮಾಡ್ತಾರೆ ಅಂದರೆ, ಏನೋ ಆಯಿತು ಆಫೀಸ್ ರೂಮಲ್ಲಿ ಅಂತೇಳಿ ಓಡಿ ಬರ್ತಾರೆ. ಓಕೆ, ಈ ಪಾಯಿಂಟನ್ನು ನೀವು ಇಲ್ಲಿ ಆನ್ಸರ್ಗೆ ಏನಂದರೆ ಇದನ್ನು ಬರಿಬೇಕಾಗುತ್ತೆ. ಓಕೆ, ವಿ ಶಾಲ್ ಗೋ ಫಾರ್ ದಿ ಆನ್ಸರ್ ಬರೆಯೋಕ್ಕೆ ಸ್ಟಾರ್ಟ್ ಮಾಡೋಣಂತೆ. ಸ್ವಾಮಿ ಮೇಡ್
an attack on the burglar. Swami made an attack on the burglar. He had bitten him on his ankle. ಸೊ ಅವನ ಆ್ಯಂಕಲ್ ಮೇಲೆ ಅವನಿಗೆ ಸ್ವಾಮಿ ಏನು ಮಾಡ್ತಾನೆ, ಜೋರಾಗಿ ಕಚ್ಚಿಬಿಡ್ತಾನೆ. ತನಗೆ ಎಷ್ಟು ಸಾಧ್ಯ ಇದನೋ ಅಷ್ಟು ಶಕ್ತಿಯನ್ನು ಉಪಯೋಗಿಸ್ಬಿಟ್ಟು ಏನು ಮಾಡ್ತಾನೆ, ಸ್ವಾಮಿ ಅವನನ್ನು ಗಟ್ಟಿಯಾಗಿ ಹಿಡ್ಕೊಂಡ್ಬಿಡ್ತಾನೆ. ನಿಮಗೆ ಪಾಯಿಂಟ್ ನಂಬರ್ 13 ಎಂಡಲ್ಲಿ ಆನ್ಸರ್ ಬರುತ್ತೆ. ಆ್ಯಂಡ್ ಯೂಸ್ಡ್ ಇಸ್ ಟೀತ್ ಆನ್ ಇಟ್ ಲೈಕ್ ಎ ಮಾರ್ಟಲ್ ವೆಪನ್ ಅಂತ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ಫಸ್ಟ್ ಏನು ಮಾಡ್ತಾನೆ, ಸ್ವಾಮಿ ಅವನ ಜೋರಾಗಿ ಹಗ್ ಮಾಡ್ಕೊತಾನೆ, ಆಮೇಲೆ ತನ್ನ ಹಲ್ಲಿನಿಂದ ಅವನ್ನ ಕಚ್ಚಿಬಿಡ್ತಾನೆ. ಓಕೆ, ದ ಬರ್ಗ್ಲರ್ ಮೇಡ್ ಎ ಶಾರ್ಪ್ ಅಥವಾ ಲೌಡ್ ಅಂತ ಹೇಳಿ, ಲೌಡ್ ಸೌಂಡ್ ಬೈ ಶೌಟಿಂಗ್. ಏನು ಹೇಳ್ತಾ ನೋಡಿ, ಸಮಥಿಂಗ್. ಇದು ಕೂಡ ನೀವು ಲೆಸನ್ ಚೆನ್ನಾಗಿ ಓದ್ಕೊಂಬಿಡಿ. ಸಮಥಿಂಗ್ ಹ್ಯಾಸ್ ಬಿಟನ್ ಮೀ ಅಥವಾ ಸಂಬಡಿ ಹ್ಯಾಸ್ ಬಿಟನ್ ಮೀ ಅಂತ ಅವನೇನು ಮಾಡ್ತಾನೆ, ಜೋರಾಗಿ ಏನಂದರೆ ಕೂಕ್ಕೊಂತಾನೆ, ಬಿಟನ್ ಮೀ. ರೈಟ್. ಸ್ವಾಮಿ ಏನು ಮಾಡ್ತಾನೆ, ಅವನಿಗೆ ಜೋರಾಗಿ ಕಚ್ತಾನೆ. ಕಚ್ಚಿದ್ದಕ್ಕೆ ಆ ಬರ್ಗ್ಲರ್ ಏನು ಮಾಡ್ತಾನೆ ಅಂದರೆ ಜೋರಾಗಿ ಸೌಂಡ್ ಮಾಡ್ತಾನೆ, ಬೈ ಶೌಟಿಂಗ್ ಸಮಥಿಂಗ್ ಹ್ಯಾಸ್ ಬಿಟನ್ ಮೀ. ಎಸ್, ಬೈ ಹಿಯರಿಂಗ್, ಈ ಸೌಂಡನ್ನು ಕೇಳಿ, ಬೈ ಹಿಯರಿಂಗ್ ದ ವಾಯ್ಸ್, Swami's father, his cook, and his servant rushed up to the office room. ಸೊ ಸ್ವಲ್ಪ ನಿಮಗೆ ಆನ್ಸರ್ ಲೆಂದಿ ಅನಿಸ್ಬೋದು, ಆದರೆ ಇದರಲ್ಲಿ ತುಂಬ ಸಿಂಪಲ್ ಆಗಿರುವಂಥ ಥಿಂಗ್ಸ್ಗಳು ಇರುತ್ತೆ. ನೀವೇನೆಂದರೆ ಭಾಳ ಕಷ್ಟಪಡೋದು ಬೇಕಾಗಿಲ್ಲ. ಒಂದು ಸರಿ ನಾನು ನಿಮ್ಗೆ ಆನ್ಸರ್ನ ರಿಪೀಟ್ ಮಾಡ್ತೇನೆ. ಸ್ವಾಮಿ ಮೇಡ್ ಅನ್ ಅಟ್ಯಾಕ್, ಓಕೆ, ಅಥವಾ ಸ್ವಾಮಿ ಹಗ್ಡ್ ಅಂತಲೂ ಬರೀಬೋದು. ಸ್ವಾಮಿ ಮೇಡ್ ಅನ್ ಅಟ್ಯಾಕ್ ಆನ್ ದ ಬರ್ಗ್ಲರ್, ಫಸ್ಟ್ ಪಾಯಿಂಟ್. ಹಿ ಹ್ಯಾಡ್ ಬಿಟನ್ ಹಿಮ್ ಆನ್ ಹಿಸ್ ಆ್ಯಂಕಲ್, ಸ್ವಾಮಿ ಏನು ಮಾಡ್ತಾನೆ, ಅವನಿಗೆ ಕಚ್ತಾನೆ. ದ ಬರ್ಗ್ಲರ್ ಮೇಡ್ ಎ ಲೌಡ್ ಸೌಂಡ್ ಆರ್ ಕ್ರೈ ಬೈ ಶೌಟಿಂಗ್ ಸಮಥಿಂಗ್ ಹ್ಯಾಸ್ ಬಿಟನ್ ಮೀ. By hearing the voice, Swami's father, his cook, and his servant rushed up to the office room ಅಂತ ನೀವು ಆನ್ಸರ್ನ ಬರೀಬೇಕು. ಸೊ ಆನ್ಸರ್ನ ಕರೆಕ್ಟಾಗಿ ಇನ್ನೊಂದ್ಸರಿ ಓದ್ಕೊಂಡ್ಬಿಟ್ಟು ಸಿಂಪಲ್ ಸೆಂಟೆನ್ಸಲ್ಲಿ ಆನ್ಸರ್ಗಳನ್ನು ನೀವು ಬರೀರಿ. ಸಿಂಪಲ್ ಸೆಂಟೆನ್ಸಲ್ಲಿ ಆನ್ಸರ್ ಬರೆಯೋದ್ರಿಂದ ನಿಮಗೆ ಆನ್ಸರ್ ನೆನಪಿರುತ್ತೆ ಮತ್ತು ಈಸಿಯಾಗಿ ನೀವು ಆನ್ಸರ್ ಏನು ಅಂತಂದರೆ ನಿಮಗೆ ಬರೆಯೋದಕ್ಕೆ ಸಾಧ್ಯ ಆಗುತ್ತೆ. ಓಕೆ, ನಾವೀಗ ಮೂರನೇ ಕ್ವಶನನ್ನು ಇನ್ನೊಂದು ಸಾರಿ ನೋಡ್ತಾ ಹೋಗೋಣಂತೆ. ದ ಥರ್ಡ್ ಕ್ವೆಶನ್. ರೈಟ್, ಥರ್ಡ್ ಕ್ವೆಶನ್ ನೋಡಿ. ವೈ ಡಿಡ್ Swami's father right, the question goes like this: want him to sleep alone in the office room. ಇದು ಕ್ವೆಶನ್ ಅನ್ನು ನೋಡಿ. ವೈ ಡಿಡ್ ಸ್ವಾಮೀಸ್ ಫಾದರ್ ವಾಂಟ್ ಹಿಮ್ ಟು ಸ್ಲೀಪ್ ಅಲೋನ್ ಇನ್ ದಿ ಆಫೀಸ್ ರೂಮ್. ಈಗ ನೀವು ಫಸ್ಟ್ ಒಂದು ಕ್ವೆಶನ್ ಅನ್ನ ನೀವು ಮಾಡಿದ್ರಿ. ಫಸ್ಟ್ ಕ್ವೆಶನ್ ಏನು ಹೇಳ್ತಾ ಇತ್ತು ಅಂದರೆ, ವಾಟ್ ಹ್ಯಾಬಿಟ್ ಆಫ್ ಸ್ಲೀಪಿಂಗ್ ವಾಸ್ ಡಿಸ್ಗ್ರೇಸ್ಫುಲ್ ಅಂತ ಇತ್ತು ನೋಡಿ. ಇದೇ ಆನ್ಸರ್ನ ನೀವು ಇಲ್ಲಿ ಏನಂತಂದರೆ ಸ್ವಲ್ಪ ಚೇಂಜ್ ಮಾಡಿ ಬರಿಬೋದು. ಸೊ ಅವರಪ್ಪ ಯಾಕೆ ಸ್ವಾಮಿಗೆ ಒಬ್ಬನೇ ಮಲಗು ಅಂತ ಹೇಳ್ತಾನೆ ಅಂತೇಳಿ ಇಲ್ಲಿ 2 ಪಾಯಿಂಟನ್ನು ನೀವು ಆನ್ಸರ್ನಲ್ಲಿ ಸೇರಿಸಬೇಕಾಗುತ್ತೆ. ಒಂದು ಏನಂದರೆ, ಸ್ವಾಮಿ ಹೇಳ್ತಾನೆ ಸ್ಟ್ರೆಂತ್ ಈಸ್ ನಾಟ್ ಇಂಪಾರ್ಟೆಂಟ್. ಓಕೆ, ಇದನ್ನು ಈ ಥರ ಪಾಯಿಂಟ್ಗಳನ್ನ ಕೂಡ ನಾವು ಇಲ್ಲಿ ಮಾಡೋಣಂತೆ. ಸೊ ಸ್ವಾಮಿ ಹೇಳ್ತಾನೆ ಸ್ಟ್ರೆಂತ್ ಈಸ್ ನಾಟ್ ಇಂಪಾರ್ಟೆಂಟ್. ಸ್ವಾಮೀಸ್ ಫಾದರ್ ಹೇಳ್ತಾನೆ ಸ್ಟ್ರೆಂತ್ ಈಸ್ ನಾಟ್ ಇಂಪಾರ್ಟೆಂಟ್ ಅಂತ ಹೇಳ್ತಾನೆ. ಸ್ವಾಮಿ ಹೇಳ್ತಾನೆ ಸ್ಟ್ರೆಂತ್ ಈಸ್ ಇಂಪಾರ್ಟೆಂಟ್ ಅಂತ ಹೇಳ್ತಾನೆ. ಸ್ಟ್ರೆಂತ್ ಈಸ್ ಇಂಪಾರ್ಟೆಂಟ್ ಆ್ಯಂಡ್ ನಾಟ್ ಕರೇಜ್ ಅಂತ ಒಬ್ಬನ ಆರ್ಗ್ಯುಮೆಂಟ್ ಮಾಡ್ತಾನೆ. ಎರಡನೇದೇನು ಅಂತಂತಂದರೆ, ಸ್ವಾಮಿ ವಾಸ್ ಅಫ್ರೈಡ್ ಆಫ್ ಡಾರ್ಕ್ನೆಸ್. ಅವನಿಗೆ ಕತ್ಲು ಅಂದರೆ ಭಾಳ ಭಯ ಇರುತ್ತೆ. ಸೊ ಇವೆರಡನ್ನು ಅವಾಯ್ಡ್ ಮಾಡೋದಕ್ಕೆ
ಟು ಪ್ರೂವ್ ದ್ಯಾಟ್ ಸ್ವಾಮಿ ಹ್ಯಾಡ್ ಕರೇಜ್, ಸ್ವಾಮಿಗೆ ಕರೇಜ್ ಇದೆ ಅಂತ ಪ್ರೂವ್ ಮಾಡಬೇಕು, ಒಂದನೇ ಪಾಯಿಂಟು. ಎರಡನೇದು ಅಂದ್ರೆ ಅವನಿಗೆ ಕತ್ಲಿದ್ರು ಭಯ ಬರಲಾರ್ದಂಗೆ ಮಾಡಬೇಕು, ಅವನಿಗೆ ಅಭ್ಯಾಸ ಮಾಡಿಸ್ಬೇಕು ಅಂತಂತೇಳಿ ಅವರಪ್ಪ ಇದನ್ನು ಪಾಯಿಂಟನ್ನು ಮಾಡ್ತಾನೆ. ಸೊ ಇಲ್ಲಿ ಎರಡೂ ಪಾಯಿಂಟ್ಗಳನ್ನ ನೀವು ಬರೆದ್ರೆ ಮಾತ್ರ ನಿಮಗೆ ಫುಲ್ ಮಾರ್ಕ್ಸ್ ಬರುತ್ತೆ. ಒಂದೇ ಪಾಯಿಂಟನ್ನು ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಬರೋದಿಲ್ಲ. ಓಕೆ, ರೈಟ್. ಈಗ ನಾವು ಆನ್ಸರ್ಸ್ಗಳನ್ನು ಈ ಥರ ಬರಿತಾ ಹೋಗೋಣಂತೆ. ಅಕಾರ್ಡಿಂಗ್ ಟು ಸ್ವಾಮಿ, ರೈಟ್, ಸ್ವಾಮಿ ಹೇಳ್ತಾನೆ, ಅಕಾರ್ಡಿಂಗ್ ಟು ಸ್ವಾಮಿ, strength was important. Okay, strength was important. His father asked him to prove that he had courage. ಇದು ಒಂದನೇ ಪಾಯಿಂಟ್ ಅನ್ನು ಸೇರಿಸಬೇಕಾಗುತ್ತೆ. ಅಕಾರ್ಡಿಂಗ್ ಟು ಸ್ವಾಮಿ ಸ್ಟ್ರೆಂತ್ ವಾಸ್ ಇಂಪಾರ್ಟೆಂಟ್, ಬಟ್ ಹಿಸ್ ಫಾದರ್ ಆಸ್ಕ್ಡ್ ಹಿಮ್ ಟು ಪ್ರೂವ್ ದಟ್ he had courage. And Swami was sleeping beside his granny every day. Right? Swami was sleeping beside his granny every day. This was disgraceful according to his father. So Swami's father wanted him to sleep alone in the office room. ಇಷ್ಟು ಆನ್ಸರ್ನ ನೀವು ಬರಿಬೇಕಾಗುತ್ತೆ. ಸೊ ಎರಡು ಪಾಯಿಂಟನ್ನು ಕವರ್ ಮಾಡಬೇಕು. ಸ್ವಾಮಿ ಹೇಳ್ತಾನೆ ಇಲ್ಲಿ ಕರೇಜ್ ಇಂಪಾರ್ಟೆಂಟು ಅಂತ ಹೇಳ್ತಾನೆ. ಕರೇಜ್ ಇಂಪಾರ್ಟೆಂಟ್, ಕರೇಜ್ ಪ್ರೂವ್ ಮಾಡುವಂಥ ಸ್ವಾಮೀಸ್ ಫಾದರ್ ಹೇಳ್ತಾನೆ. ದೆನ್ ಸ್ವಾಮಿ ಹೇಳ್ತಾನೆ ಸ್ಟ್ರೆಂತ್ ಇಂಪಾರ್ಟೆಂಟು ಅಂತೇಳಿ. ಅದಕ್ಕೆ ಅವನು ಹೇಳ್ತಾನೆ ಲೀವ್ ಅಲೋನ್ ಅಂತ ಒಂದು ವರ್ಡನ್ನು ಯೂಸ್ ಮಾಡ್ತಾನೆ ಅವರಪ್ಪ. ಅವರಪ್ಪ ಏನು ಹೇಳ್ತಾನೆ ಅಂತಂತಂದರೆ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಪಾಯಿಂಟ್ ನಂಬರ್ 2ನಲ್ಲಿದೆ, ಲೀವ್ ಅಲೋನ್ ಸ್ಟ್ರೆಂತ್, ಕ್ಯಾನ್ ಯು ಪ್ರೂವ್ ಯು ಹ್ಯಾವ್ ಕರೇಜ್ ಅಂತ ಒಂದನೇದಿದೆ. ಅಂದರೆ ಆ ಸ್ವಾಮಿಯವರಪ್ಪ ಏನಂದರೆ ನನಗೆ ಕರೇಜ್ ಇದೆ ಅಂತ ಪ್ರೂವ್ ಮಾಡೋದಕ್ಕೆ ಒಂದು ಚಾಲೆಂಜ್ ಆಗ್ತಾನೆ. ಜೊತೆಗೇನು ಅಂತಂದರೆ ಅವ್ನು ದಿನ ಅವ್ರ ಅಜ್ಜಿ ಪಕ್ಕದಲ್ಲಿ ಮಲಗ್ತಾ ಇರ್ತಾನೆ. ಅದಕ್ಕೆ ಆನ್ಸರ್ನ ಇನ್ನೊಂದ್ಸರಿ ಓದ್ತೇನೆ ನೋಡಿ. ಅಕಾರ್ಡಿಂಗ್ ಟು ಸ್ವಾಮಿ ಸ್ಟ್ರೆಂತ್ ವಾಸ್ ಇಂಪಾರ್ಟೆಂಟ್. ಹಿಸ್ ಫಾದರ್ ಆಸ್ಕ್ಡ್ ಹಿಮ್ ಟು ಪ್ರೂವ್ ದ್ಯಾಟ್ ಹಿ ಹ್ಯಾಡ್ ಕರೇಜ್. ಆ್ಯಂಡ್ ಸ್ವಾಮಿ ವಾಸ್ ಸ್ಲೀಪಿಂಗ್ ಬಿಸೈಡ್ ಹಿಸ್ ಗ್ರಾನಿ ಎವ್ರಿ ಡೇ. ದಿಸ್ ವಾಸ್ ಡಿಸ್ಗ್ರೇಸ್ಫುಲ್ ಅಕಾರ್ಡಿಂಗ್ ಟು ಹಿಸ್ ಫಾದರ್. ಸೊ ಸ್ವಾಮೀಸ್ ಫಾದರ್ ವಾಂಟೆಡ್ ಹಿಮ್ ಟು ಸ್ಲೀಪ್ ಅಲೋನ್ ಇನ್ ದಿ ಆಫೀಸ್ ರೂಮ್. ಇದನ್ನು ಇನ್ನೊಂದು ಥರ ಕೂಡ ನೀವು ಕ್ವಶನನ್ನು ಏನಂತಂದರೆ ಬರಿಬೋದು. ಸೊ ಇನ್ನೊಂದು ಆನ್ಸರ್ ಯಾವ ಥರ ಬರಿಬೋದು ಅಂತ ನಾನು ಇಲ್ಲಿ ತೋರಿಸ್ತೇನೆ. ಸಿ ದ್ಯಾಟ್ ಸ್ವಾಮಿ ವಾಸ್ ಅಫ್ರೈಡ್ ಆಫ್ ಡಾರ್ಕ್ನೆಸ್. ಈ ಪಾಯಿಂಟನ್ನು ನೀವು ಇಲ್ಲಿ ಬರಿಬೋದು. ಸ್ವಾಮಿ ವಾಸ್ ಅಫ್ರೈಡ್ ಆಫ್ ಡಾರ್ಕ್ನೆಸ್. ಹಿ ಹ್ಯಾಡ್ ಎ ಹ್ಯಾಬಿಟ್ ಆಫ್ ಸ್ಲೀಪಿಂಗ್ beside his granny every day. ಇದು ಸೆಕೆಂಡ್ ಪಾಯಿಂಟ್. His father did not like this habit. Okay, his father did not like this habit, so he asked Swami to sleep alone in the ಆಫೀಸ್ ರೂಮ್. ಈ ಥರ ನೀವು ಆನ್ಸರ್ನ ಬರೀರಿ. ಸೊ ಎರಡು ಆನ್ಸರ್ ನಿಮಗೇನಂದರೆ ಕರೆಕ್ಟ್ ಆಗುತ್ತೆ. ಯಾವ್ದು ಈಸಿ ಇದೆ ಅದನ್ನು ನೀವು ಫಾಲೋ ಮಾಡಿ. ಸ್ವಾಮಿ ವಾಸ್ ಅಫ್ರೈಡ್ ಆಫ್ ಡಾರ್ಕ್ನೆಸ್. ಹಿ ಹ್ಯಾಡ್ ಎ ಹ್ಯಾಬಿಟ್ ಆಫ್ ಸ್ಲೀಪಿಂಗ್ ಬಿಸೈಡ್ ಹಿಸ್ ಗ್ರಾನಿ ಎವ್ರಿ ಡೇ. ಹಿಸ್ ಫಾದರ್ ಡಿಡ್ ನಾಟ್ ಲೈಕ್ ದಿಸ್ ಹ್ಯಾಬಿಟ್. ನೋಡಿ, ಈ ಪಾಯಿಂಟ್ ಇಂಪಾರ್ಟೆಂಟ್. ಹಿಸ್ ಫಾದರ್ ಡಿಡ್ ನಾಟ್ ಲೈಕ್ ದಿಸ್ ಹ್ಯಾಬಿಟ್, ಸೊ ಈ ಆಸ್ಕ್ಡ್ ಸ್ವಾಮಿ ಟು ಸ್ಲೀಪ್ ಅಲೋನ್ ಇನ್ ದಿ ಆಫೀಸ್ ರೂಮ್. ಅದಕ್ಕೆ ಅವನೇನಂದರೆ ಸ್ವಾಮಿಗೆ ಹೇಳ್ತಾನೆ, ನೀನು ಒಬ್ಬನೇ ಮಲಗು ಮತ್ತು ಅದನ್ನು ಅಭ್ಯಾಸ ಮಾಡ್ಕೋ ಅಂತಂತೇಳಿ ಅವನಿಗೆ ದಿನ ಇದೇ ಅಭ್ಯಾಸ ಮಾಡ್ಕೋಬೇಕು ನೀನು ಅಂತ ಅವನಿಗೆ ಆನ್ಸರ್ನ ಒಂದು ಕ್ವಶನ್ಗೆ ಅವನಿಗೆ ಪ್ರೂವ್ ಮಾಡೋದಕ್ಕೆ ಒಂದು ಪ್ರಪೋಸಿಷನನ್ನು ಕೊಡ್ತಾನೆ. ಓಕೆ, ಈಗ ನೆಕ್ಸ್ಟ್ ಒಂದು ಕ್ವೆಶನನ್ನು ನೋಡೋಣಂತೆ. ಸಿ ದ ಕ್ವೆಶನ್ ಗೋಸ್ ಲೈಕ್ ದಿಸ್: ದೋ ಸ್ವಾಮಿ ವಾಸ್ ನಾಟ್ ಕರೇಜಿಯಸ್, though Swami was not courageous, he became a hero. See that.
ಓವರ್ ಎ ನೈಟ್. ಓಕೆ, ಹೌ? ಸೊ ಇಲ್ಲಿ ಕ್ವಶನ್ ಇದೆ. ದಿಸ್ ಕ್ವಶನ್ ವಾಸ್ ಆಸ್ಕ್ಡ್ ಇನ್ ದ ಇಯರ್ ಏಪ್ರಿಲ್ 2017 ಅಲ್ಲಿ 2 ಮಾರ್ಕ್ಸ್ ಕ್ವಶನ್ ಅನ್ನು ಕೇಳಿದ್ದಾರೆ. ಸೊ ಸ್ವಾಮಿ ಲೆಸನ್ ಅಲ್ಲಿ ನಿಮಗೆ 2 ಮಾರ್ಕ್ಸ್ ಕ್ವಶನ್ ಬರುವಂಥ ಚಾನ್ಸಸ್ ಕೂಡ ಇರುತ್ತೆ. ರೆಫರೆನ್ಸ್ ಟು ಕಾಂಟ್ಯಾಕ್ಟ್ಸ್ ಕೂಡ ಇರುತ್ತೆ. ರೆಫರೆನ್ಸ್ ಟು ಕಾಂಟ್ಯಾಕ್ಟ್ಸ್ ಆಲ್ರೆಡಿ ನಾವು ಈಗ ರೆಫರ್ ಮಾಡಿದ್ದೇವೆ. ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಅದನ್ನು ರೆಫರ್ ಮಾಡಿದ್ದೇವೆ. ಈಗ ನಾವು ಈ 2 ಮಾರ್ಕ್ಸ್ ಕ್ವೆಶನ್ಸ್ಗಳನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತಿನ ವಿಡಿಯೋದಲ್ಲಿ ಒಂದು 4-5 ಕ್ವಶನ್ಸ್ಗಳನ್ನ ನಾವು ರೆಫರ್ ಮಾಡೋಣಂತೆ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಇನ್ನೂ ಸ್ವಲ್ಪ ಕ್ವಶನ್ಸ್ಗಳನ್ನ ನಾವು ರೆಫರ್ ಮಾಡೋಣ. ಓಕೆ, ಕಮ್ ಟು ದಿ 4th ಕ್ವೆಶನ್. ಈಗ ನಾವು ಆಲ್ರೆಡಿ 3 ಕ್ವಶನ್ಗಳನ್ನ ಮಾಡಿದ್ದೇವೆ. ಫಸ್ಟ್ ಕ್ವಶನ್ನು, ವಾಟ್ ಹ್ಯಾಬಿಟ್ ಆಫ್ ಸ್ಲೀಪಿಂಗ್ ವಾಸ್ ಡಿಸ್ಗ್ರೇಸ್ಫುಲ್ ಅಕಾರ್ಡಿಂಗ್ ಟು ಸ್ವಾಮೀಸ್ ಫಾದರ್? ಅದಕ್ಕೆ ಆನ್ಸರ್ ನೋಡಿದ್ದೀರಾ. ಸೆಕೆಂಡ್ ಕ್ವಶನ್, ವಾಟ್ ಮೇಡ್ ಸ್ವಾಮೀಸ್ ಫಾದರ್ ಹಿಸ್ ಕುಕ್ ಆ್ಯಂಡ್ ಹಿಸ್ ಸರ್ವೆಂಟ್ ರಶ್ ಅಪ್ ಟು ದಿ ಆಫೀಸ್ ರೂಮ್? ಇದನ್ನು June 15, 2015 ಕೇಳಿದ್ದಾರೆ. ಥರ್ಡ್ ಕ್ವೆಶನ್, ವೈ ಡಿಡ್ ಸ್ವಾಮೀಸ್ ಫಾದರ್ ವಾಂಟ್ ಹಿಮ್ ಟು ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್ ಅಂತೆಲ್ಲ ಇದೆ. ಈಗ ನಾವು 4th ಕ್ವೆಶನ್ಗೆ ಬಂದಿದ್ದೇವೆ. ಡಿಯರ್ ಚಿಲ್ಡ್ರನ್, ಈ ವಿಡಿಯೋನ ನೀವು 2 ಸರಿ 3 ಸರಿ ನೋಡಿ, ಆಮೇಲೆ ಕ್ವಶನ್ಗಳನ್ನ ಬರ್ಕೊಂಡು ಆನ್ಸರ್ ಬರೆಯೋದಕ್ಕೆ ಟ್ರೈ ಮಾಡಿ. ನೆನಪಿಟ್ಕೊಂಡ್ಬಿಟ್ಟು ಕರೆಕ್ಟಾಗಿ ಆನ್ಸರ್ ಬರೆಯೋದಕ್ಕೆ ಟ್ರೈ ಮಾಡಿ. ಅದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ನೀವು ಟೆಸ್ಟ್ಗಳನ್ನು ಕೂಡ ಕರೆಕ್ಟಾಗಿ ಬರಿಬೋದು. ಯೂನಿಟ್ ಟೆಸ್ಟ್ಗಳನ್ನ ಬರಿಬೋದು, FA ಟೆಸ್ಟ್ಗಳನ್ನ ಬರಿಬೋದು, ಸ್ಲಿಪ್ ಟೆಸ್ಟ್ಗಳನ್ನ ಬರಿಬೋದು. ಮತ್ತು ಹಾಗೇನೆ ಮಿಡ್ ಟರ್ಮ್ ಎಕ್ಸಾಮ್ನಲ್ಲಿ ಆನ್ಸರ್ಸ್ ಕೂಡ ನೀವು ಬರೆಯೋದಕ್ಕೆ ಸಾಕಾಗುತ್ತೆ. ಸೊ ಈ 4th ಕ್ವೆಶನ್ ನೋಡಿ, ದೋ ಸ್ವಾಮಿ ವಾಸ್ ನಾಟ್ ಕರೇಜಿಯಸ್, ಅವನು ಕರೇಜಿಯಸ್ ಆಗಿ ಇರಲಿಲ್ಲ, ಆದ್ರೂ ಅವನು ಏನಾಗ್ತಾನೆ, ಹಿ ಬಿಕೇಮ್ ಎ ಹೀರೋ ಓವರ್ ಎ ನೈಟ್, ರಾತ್ರಿ ಅವನು ಹೀರೋ ಆಗಿಬಿಡ್ತಾನೆ. ಹೆಂಗೆ ಅಂತಂತ ಇದೆ. ಓಕೆ, ಫಸ್ಟ್ ಅದೇ ಪಾಯಿಂಟನ್ನು ನೀವು ತಗೊಳ್ಳಿ. ಸ್ವಾಮಿ ವಾಸ್ ನಾಟ್ ಕರೇಜಿಯಸ್, ಈ ಪಾಯಿಂಟನ್ನು ನೀವು ಇಲ್ಲಿ ಸೇರಿಸ್ಕೊಳ್ಳಿ. ಸ್ವಾಮಿ ವಾಸ್ ನಾಟ್ ಕರೇಜಿಯಸ್. ಓಕೆ, ಬಟ್ ಹಿಸ್ ಫಾದರ್ ಆಸ್ಕ್ಡ್ ಹಿಮ್ ಟು ಸ್ಲೀಪ್ ಅಲೋನ್ ಇನ್ ದಿ ಆಫೀಸ್ ರೂಮ್. ನೋಡಿ, ಸೊ ಅವ್ನು ಕರೇಜಸ್ ಇಲ್ಲ, ಆದರೂ ಅವ್ರ ಅಪ್ಪ ಏನು ಮಾಡ್ತಾನೆ ಅಂದರೆ, ಹಿಸ್ ಫಾದರ್ ಆಸ್ಕ್ಡ್ ಹಿಮ್ ಟು ಸ್ಲೀಪ್ ಅಲೋನ್ ಇನ್ ದಿ ಆಫೀಸ್ ರೂಮ್, ಒಬ್ಬನೇ ಮಲಗು ಅಂತ ಹೇಳ್ತಾನೆ. ಸಿ, ಆನ್ ದ್ಯಾಟ್ ನೈಟ್ ಎ ಬರ್ಗ್ಲರ್ ಎಂಟರ್ಡ್ ದಿ ಆಫೀಸ್ ರೂಮ್. ಸೊ ಅವತ್ತು ರಾತ್ರಿ ಇವನೇನು ಮಲಗಿರ್ತಾನೆ, ಆನ್ ದ್ಯಾಟ್ ನೈಟ್, ಪರ್ಟಿಕ್ಯುಲರ್ ನೈಟ್, ಅ ಬರ್ಗ್ಲರ್ ಎಂಟರ್ಡ್ ದಿ ಆಫೀಸ್ ರೂಮ್. ಸಿಂಪಲ್ ಸೆಂಟೆನ್ಸ್ಗಳಲ್ಲಿ ಆನ್ಸರ್ಸ್ಗಳನ್ನ ಬರಿಬೇಕು. ದೊಡ್ಡ ಸ್ಪೆಲ್ಲಿಂಗ್ಗಳನ್ನ ಬರಿಬಾರ್ದು, ಬಾಸ್ಟಿಕ್ ವರ್ಡ್ಸ್ಗಳನ್ನ ಹಾಕಬಾರ್ದಲ್ಲಿ. ತುಂಬ ಸಿಂಪಲ್ ಸೆಂಟೆನ್ಸನ್ನು ಬರೀರಿ. ಆನ್ ದ್ಯಾಟ್ ನೈಟ್ ಎ ಬರ್ಗ್ಲರ್ ಎಂಟರ್ಡ್ ದಿ ಆಫೀಸ್ ರೂಮ್. ಓಕೆ, ಇಲ್ಲಿ ಪಾಯಿಂಟ್ ಇದೆ. ಸ್ವಾಮಿ ಥಿಂಕಿಂಗ್ that it was a ghost, he hugged the feet of the burglar and helped to arrest him. ಈ ಪಾಯಿಂಟನ್ನು ಬರೀಬೇಕು. ಅಥವಾ ಇನ್ನೂ ಸ್ವಲ್ಪ ಚೇಂಜ್ ಮಾಡಿ ಆನ್ಸರ್ನ ನೀವು ಬರೀಬೋದು. 2 ಮಾರ್ಕ್ಸ್ ಕ್ವಶನ್ ಇರೋದ್ರಿಂದ ದೇ ಎಕ್ಸ್ಪೆಕ್ಟ್ ಅ ವೆರಿ ಗುಡ್ ಆನ್ಸರ್. ಸ್ವಾಮಿ ವಾಸ್ ನಾಟ್ ಕರೇಜಿಯಸ್, ಬಟ್ ಹಿಸ್ ಫಾದರ್ ಆಸ್ಕ್ಡ್ ಹಿಮ್ ಟು ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್. ಆನ್ ದ್ಯಾಟ್ ನೈಟ್ ಅ ಬರ್ಗ್ಲರ್ ಎಂಟರ್ಡ್ ದ ಆಫೀಸ್ ರೂಮ್. ಸ್ವಾಮಿ ಥಿಂಕಿಂಗ್ ದ್ಯಾಟ್ ಇಟ್ ವಾಸ್ ಎ ಗೋಸ್ಟ್, he hugged the feet of the burglar and helped to arrest him. Thus, he became a hero over a night. ಈ ಥರ ಆನ್ಸರ್ ಬರೀರಿ. ಅಥವಾ ಇನ್ನೊಂದು ನಿಮಗೆ ಸಿಂಪಲ್ ಆನ್ಸರ್ನ ನಾನು ಕೊಡೋಕ್ಕೆ ಟ್ರೈ ಮಾಡ್ತೇನೆ. ಸ್ವಾಮಿ ವಾಸ್ ರೆಸ್ಪಾನ್ಸಿಬಲ್ for the arrest of the most notorious housebreaker. ನೋಡಿ, ಎಲ್ಲ ವರ್ಡ್ಗಳನ್ನ ಆಸ್ ಇಟ್ ಇಸ್ ಬರೀರಿ. ಆಫ್ ದಿ ಡಿಸ್ಟ್ರಿಕ್ಟ್. ಸ್ವಾಮಿ ವಾಸ್ ರೆಸ್ಪಾನ್ಸಿಬಲ್ ಫಾರ್ ದಿ ಅರೆಸ್ಟ್ ಆಫ್ ದಿ ಮೋಸ್ಟ್ ನಟೋರಿಯಸ್ ಹೌಸ್ಬ್ರೇಕರ್ ಆಫ್ ದಿ ಡಿಸ್ಟ್ರಿಕ್ಟ್. ಆ ಡಿಸ್ಟ್ರಿಕ್ಟಲ್ಲಿ ತುಂಬ ಕುಖ್ಯಾತಿ ಪಡೆದಂಥ, ನಟೋರಿಯಸ್ ಅಂದರೆ ಕುಖ್ಯಾತಿ, ಫೇಮಸ್ ಅಂದರೆ ಪ್ರಖ್ಯಾತಿ. ಎರಡು ಏನಂದರೆ ಒಂದೇ ಥರ ಮೀನಿಂಗ್ ಕೊಡ್ತೇವೆ, ಫೇಮಸ್ ಮತ್ತು ನಟೋರಿಯಸ್ಸು. ಫೇಮಸ್ ಒಳ್ಳೆತನದಿಂದ ಹೆಸರು ಬಂದರೆ ಫೇಮಸ್ ಅನ್ನಬೇಕು,
ಕೆಟ್ಟತನದಿಂದ ಹೆಸರು ಬಂದಿತ್ತು ಅಂದರೆ ನಟೋರಿಯಸ್ ಅನ್ಬೇಕು. ಯಾರು ಫೇಮಸ್ ಇದ್ದವರು ಓವರ್ ನೈಟ್ ಏನಾಗ್ತಾರೆ ನಟೋರಿಯಸ್ ಆಗಿಬಿಡ್ತಾರೆ. ಸ್ವಾಮಿ ವಾಸ್ ರೆಸ್ಪಾನ್ಸಿಬಲ್ ಫಾರ್ ದಿ ಅರೆಸ್ಟ್ ಆಫ್ ದ ಮೋಸ್ಟ್ ನಟೋರಿಯಸ್ ಹೌಸ್ ಬ್ರೇಕರ್ ಆಫ್ ದಿ ಡಿಸ್ಟ್ರಿಕ್ಟ್. ಇದು ಫಸ್ಟ್ ಪಾಯಿಂಟ್. ದಸ್ ನೋಡಿ, ಹಿ ಬಿಕೇಮ್ ಎ ಹೀರೋ. ಅದಕ್ಕೇನು ಅಂತಂದರೆ ಓವರ್ ಎ ನೈಟ್. ಈ ಥರ ಆನ್ಸರ್ ಕೂಡ ನೀವು ಇಲ್ಲಿ ಬರಿಬೋದು. ಬಟ್ ಆನ್ಸರ್ ಏನಾಗುತ್ತೆ ಅಂದರೆ ಒಂದೇ ಪಾಯಿಂಟನ್ನು ಇರೋದ್ರಿಂದ ಇದು ಆನ್ಸರ್ ಒಳಗೆ ನಿಮಗೆ ಪರ್ಫೆಕ್ಟ್ ಆನ್ಸರ್ ಇದೆ. 2 ಮಾರ್ಕ್ಸ್ ಕ್ವಶನ್ಗೆ ಇದೆ. ಸಮ್ಟೈಮ್ಸ್ ವ್ಯಾಲ್ಯೂಟರ್ಸ್ ಏನು ಮಾಡ್ಬೋದು ಅಂದರೆ ಒಂದು ಆನ್ಸರ್ಸ್ಗಳನ್ನು ಇಲ್ಲಿ ಇದನ್ನು ಬಿಡದೆ ಹೋಗ್ಬೋದು ಅಥವಾ ಫುಲ್ ಮಾರ್ಕ್ಸ್ ಕೊಡದೆ ಹೋಗುವಂಥ ಚಾನ್ಸಸ್ ಇರುತ್ತೆ. ಓಕೆ, ಈ ಥರ ನೀವೇನು ಅಂತಂತಂದರೆ ಕ್ವಶನ್ಗೆ ಆನ್ಸರ್ಸ್ಗಳನ್ನು ಮಾಡಬೇಕು. ಇವತ್ತು ನಾವಿಲ್ಲಿ 4 ಕ್ವಶನ್ಸ್ಗಳನ್ನು ನಾವೀಗ ನೋಡಿದ್ದೇವೆ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು 4-5 ಕ್ವಶನ್ಸ್ಗಳನ್ನು ನಾವು ರೆಫರ್ ಮಾಡ್ತಾ ಹೋಗೋಣಂತೆ. ಸೊ ವಿಡಿಯೋನ ನೀವು 2 ಸರಿ 3 ಸರಿ ನೋಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೊತೆಗೇನೆಂದರೆ ಕರೆಕ್ಟಾಗಿ ಕ್ವಶನ್ಗಳಿಗೆ ಆನ್ಸರ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಿ. ಡೆಫಿನೆಟಾಗಿ ನಿಮಗೆ ಅಂದರೆ ಫುಲ್ ಮಾರ್ಕ್ಸ್ ಬರುತ್ತೆ. ಥ್ಯಾಂಕ್ ಯು.